ನಮಸ್ಕಾರ ವೀಕ್ಷಕರೇ, ಡೆಮೋಕ್ರಸಿ ನ್ಯೂಸ್ಗೆ ಸ್ವಾಗತ. ಋತುನಾಮ ಸಂವತ್ಸರ ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಹುಣ್ಣಿಮೆಯಿಂದ ಬಹುಳ ಅಷ್ಟಮಿಯವರೆಗೆ. ಈ ವಾರದ ಚಂದ್ರನ ಸಂಚಾರ ಉತ್ತರಾಷಾಢ ನಕ್ಷತ್ರದಿಂದ ಅಶ್ವಿನಿಯವರೆಗೆ. ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರಿಗೂ ಈ ವಾರ ಹೇಗಿರುತ್ತದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲವಿರುತ್ತದೆ. ಜುಲೈ 21ರಿಂದ ಜುಲೈ 27ರವರೆಗೆ ಹೊಸ ಯೋಜನೆಗಳು, ಶಿಕ್ಷಣ, ವಿದೇಶ ಪ್ರವಾಸ, ಹಣಕಾಸು, ಆಸ್ತಿ ಅಂತಸ್ತು ವಿಚಾರದಲ್ಲಿ ಎಲ್ಲಾ 12 ರಾಶಿಗಳ ಭವಿಷ್ಯ ಹೇಗಿದೆ ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ. ಮೊದಲನೆಯದಾಗಿ ಮೇಷರಾಶಿ. 2ನೇ ಮನೆಯಲ್ಲಿ ಗುರು ಮಂಗಳ ಯೋಗ, 4ರಲ್ಲಿ ಶುಕ್ರ, 5ರಲ್ಲಿ ಬುಧ, 6ರಲ್ಲಿ ಕೇತು, 11ರಲ್ಲಿ ಶನಿ. ಸಮಯ ಬಹಳ ಚೆನ್ನಾಗಿದೆ. ಅಧಿಕ ಧನ ಲಾಭ ಯೋಗ, ಸರ್ವ ವಿಧದಲ್ಲೂ ಅನುಕೂಲ. ವೃತ್ತಿಯಲ್ಲಿ ಯಶಸ್ಸು, ಮನೆಯಲ್ಲಿ ಶುಭ ಸಮಾರಂಭದ ಸೂಚನೆ. ನಿಮ್ಮ ಅದೃಷ್ಟದ ಬಾಗಿಲು ತೆರೆದಿದೆ. ಅವಿವಾಹಿತರಿಗೆ ವಿವಾಹ ಯೋಗ ಇದೆ. ನೀವು ಅಂದುಕೊಂಡ ಕೆಲಸಗಳೆಲ್ಲ ಸಲೀಸಾಗಿ ಅಡೆತಡೆಗಳು ಇಲ್ಲದೆ ನಡೆಯುತ್ತದೆ. 2ನೇಯದಾಗಿ ವೃಷಭ ರಾಶಿ. 3ರಲ್ಲಿ ಸೂರ್ಯ, ಶುಕ್ರ, ಸಹೋದರರಿಂದ ಲಾಭ, ಸಹಾಯ ಲಭಿಸುತ್ತದೆ. 4ರಲ್ಲಿ ಬುಧ, ಲಾಭಸ್ಥಾನದಲ್ಲಿ ರಾಹು. ನಿಮಗೂ ಸಮಯ ಈಗ ಬಹಳ ಪ್ರಶಸ್ತವಾಗಿದೆ. ಹಣದ ಹರಿವು ಉತ್ತಮವಾಗಿದೆ. ನೌಕರಿಯಲ್ಲಿ ಬಡ್ತಿ, ಉನ್ನತ ವೇತನ ಸಿಗುವ ಯೋಗ ಇದೆ. ವಾಹನದಿಂದ ಲಾಭ ಇದೆ. ತಾಯಿಯಿಂದ ಅಥವಾ ತವರಿನಿಂದ ಲಾಭ ಇದೆ. 3ನೇ ಮನೆಯಲ್ಲಿ ಸೂರ್ಯ ನಿಮಗೆ ಶಕ್ತಿ ಪರಾಕ್ರಮವನ್ನು ಕೊಡುತ್ತಾನೆ. ಕಷ್ಟಕರವಾದ ಸಮಸ್ಯೆಗಳನ್ನು ಸುಲಭವಾಗಿ ಜಯಿಸುವಂತೆ ಮಾಡುತ್ತಾನೆ. 3ನೇಯದಾಗಿ ಮಿಥುನ ರಾಶಿ. ಗುರುಬಲ ಇಲ್ಲವಾದರೂ 2ನೇ ಮನೆಯ ಶುಕ್ರ, 3ನೇ ಮನೆಯ ಬುಧ ನಿಮ್ಮ ಕೈ ಹಿಡಿಯುತ್ತಾರೆ. ಸಹೋದರಿಯಿಂದ ಸಹಾಯ ಸಹಕಾರ ಲಭಿಸುತ್ತದೆ. 2ನೇ ಮನೆಯಲ್ಲಿ ಶುಕ್ರ ಇರುವುದರಿಂದ ಹಣದ ಅರಿವು ಉತ್ತಮವಾಗಿದೆ. ಈಗ ನಿಮ್ಮದು ಕೊಂಚ ಹೋರಾಟದ ಜೀವನ. ಯಾವುದೇ ಕೆಲಸಕ್ಕೂ ಅರ್ಧ ಫಲ. ಹಣಕಾಸಿನ ಖರ್ಚು ಇದೆ. ನಿಮಗೆ ಈಗ ಸಹನೆ ಅಗತ್ಯ ಮಂತ್ರ. ಮುಂದೆ ಒಳ್ಳೆಯ ಕಾಲ ಇದೆ, ಕಾಯಬೇಕು. 4ನೇಯದಾಗಿ ಕಟಕ ರಾಶಿ. ಭಾಗ್ಯಸ್ಥಾನದಲ್ಲಿ ಗುರು ಮಂಗಳ ಯೋಗ ನಿಮಗೆ ಅದೃಷ್ಟವನ್ನು ತರುತ್ತದೆ. ವಿದೇಶ ಪ್ರಯಾಣ, ಧನಾಗಮನ, ಭೂಮಿ ಕೊಳ್ಳುವುದು ಮುಂತಾದ ಶುಭ ಸಂಗತಿಗಳು ಜರುಗುತ್ತವೆ. ನಿಮ್ಮ ರಾಶಿಯಲ್ಲಿ ಶುಕ್ರ ಇರುವುದು ನಿಮ್ಮ ಮನಸ್ಸಿಗೆ ಉತ್ಸಾಹ, ಆನಂದವನ್ನು ತರುತ್ತದೆ. 2ನೇ ಮನೆಯಲ್ಲಿ ಬುಧ ಸಹ ನಿಮಗೆ ಅನುಕೂಲ ಮಾಡಿಕೊಡುತ್ತಾನೆ. ಒಟ್ಟಾರೆಯಾಗಿ ನಿಮಗೆ ಈ ವಾರ ಶುಭ ಫಲಗಳು ಹೆಚ್ಚು ಇವೆ. 5ನೇಯದಾಗಿ ಸಿಂಹರಾಶಿ. ಈಗ ನಿಮಗೆ ಸಂಕಷ್ಟ ಕಾಲ. ಯಾವುದೋ ಸಮಯದಿಂದ ಹೊಂಚು ಹಾಕಿ ಕಾದಿದ್ದ ತೊಂದರೆಗಳೆಲ್ಲ ಈಗ ದುತ್ತನೆ ಎದ್ದು ನಿಲ್ಲುತ್ತದೆ. ನೀವು ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆ ವಹಿಸಬೇಕು. ನೀವು ಯಾವ ನಿರ್ಧಾರ ತೆಗೆದುಕೊಂಡರೂ ಅದು ತಿರುಗು ಮುರುಗಾಗುವ ಸಾಧ್ಯತೆಗಳಿವೆ. ವೃತ್ತಿಯಲ್ಲಿ ಒತ್ತಡಗಳು ಇವೆ. ಹಣಕಾಸಿನ ಸಂಕಷ್ಟ ಎದುರಾಗುತ್ತದೆ. ನೀವು ಈಗ ವಿವೇಚನೆ ಮತ್ತು ಜಾಣ್ಮೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಬೇಕು. 6ನೇಯದಾಗಿ ಕನ್ಯಾ ರಾಶಿ. ಈಗ ನಿಮಗೆ ಬಹಳ ಅನುಕೂಲಕರ ಸಮಯ. ನೀವು ಯಾವುದೇ ಯೋಜನೆಯನ್ನು ಕೈಗೆತ್ತಿಕೊಂಡರೂ ಯಶಸ್ಸು ನಿಮ್ಮದಾಗುತ್ತದೆ. ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರಲಿದೆ. ನೀವು ಹೂಡಿದ ಹೂಡಿಕೆಗಳಲ್ಲಿ ಲಾಭ ಪಡೆಯುತ್ತೀರಿ. ಉನ್ನತಾಧಿಕಾರ ಪ್ರಾಪ್ತಿ ಇದೆ. ನೌಕರಿಯಲ್ಲಿ ಬಡ್ತಿ ಪಡೆಯುತ್ತೀರಿ. ಹಣಕಾಸಿನ ಸ್ಥಿತಿ ಸುಗಮವಾಗಿದೆ. ಸಾಮಾಜಿಕ ಮನ್ನಣೆ, ಗೌರವ ಸಿಗುತ್ತದೆ. 7ನೇಯದಾಗಿ ತುಲಾರಾಶಿ. ಈಗ ಗುರುಬಲ ಇಲ್ಲದಿದ್ದರೂ ರಾಹುಬಲ ಇದೆ. 1-2 ತಿಂಗಳಲ್ಲಿ ಶನಿ ಸಹ 6ನೇ ಮನೆಗೆ ಬಂದು ನಿಮ್ಮ ಬಲವನ್ನು ಮತ್ತಷ್ಟು ಹೆಚ್ಚಿಸುತ್ತಾನೆ. ಈಗ ಯಾವುದೇ ವ್ಯತಿರಿಕ್ತ ಸಂಗತಿಗಳಿಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡಿ. ಈಗ ನಿಮಗೆ ಒತ್ತಡಗಳು ಎದುರಾದರೂ ಮುಂದಿನ ದಿನಗಳಲ್ಲಿ ಎಲ್ಲವೂ ನಿಮ್ಮ ಪಾಲಿಗೆ ಅನುಕೂಲ ಆಗಲಿದೆ. ಆರೋಗ್ಯದ ಬಗ್ಗೆ ಜಾಗ್ರತೆ ತೆಗೆದುಕೊಳ್ಳಿ. ನಿಮ್ಮ ಸಮಸ್ಯೆಗಳು ದೂರವಾಗುವ ಕಾಲ ಹತ್ತಿರದಲ್ಲೇ ಇದೆ. 8ನೇಯದಾಗಿ ವೃಶ್ಚಿಕ ರಾಶಿ. ಈಗ ಗುರುಬಲ ಇದೆ. ನೀವು ಯಾವುದಕ್ಕೂ ಯೋಚಿಸಬೇಕಿಲ್ಲ. 7ನೇ ಮನೆಯಲ್ಲಿ ಮಂಗಳ, ಗುರು ಇದ್ದು ಇದು ನಿಮ್ಮ ವೈಯಕ್ತಿಕ ಜೀವನದ ಹಾಗೂ ವೃತ್ತಿ ಜೀವನಕ್ಕೆ ಬಹಳ ಸಹಕಾರಿಯಾಗಲಿದೆ. ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರಲಿದೆ. ಹಣದ ಅರಿವು ಉತ್ತಮವಾಗಿದೆ. ನೀವು ಬಯಸಿದ್ದ ಸಂಗತಿಗಳು ಈಗ ಈಡೇರುವ ಸಮಯ. ಅವಕಾಶಗಳನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪರಿವರ್ತಿಸಿ ಉಪಯೋಗಿಸಿಕೊಳ್ಳಿ. 9ನೇಯದಾಗಿ ಧನಸ್ಸು ರಾಶಿ. ಈಗ ನಿಮಗೆ ತಣ್ಣೀರನ್ನು ತಣಿಸಿ ಕುಡಿಯುವ ಕಾಲ. ಕೊಂಚ ಎಚ್ಚರಿಕೆಯಿಂದ ಇರಿ. ಯಾರೊಂದಿಗೂ ವಾದ ವಿವಾದ ಬೇಡ. ಅದೇ ಉರುಳಾಗಿ ನಿಮ್ಮ ಕೊರಳಿಗೆ ಸುತ್ತಿಕೊಳ್ಳಬಹುದು. ಹಣಕಾಸಿಗೆ ಕೊರತೆ ಇಲ್ಲದಿದ್ದರೂ ಏನೋ ಅಸಮಾಧಾನ, ಕಿರಿಕಿರಿ ಇರುತ್ತದೆ. 6ರಲ್ಲಿ ಕುಜ ಇರುವುದು ಧೈರ್ಯ, ಪರಾಕ್ರಮ ತೋರಿಸುತ್ತದೆ. 9ರಲ್ಲಿ ಬುಧ ಇದ್ದಾನೆ. ಧಾರ್ಮಿಕ ಕಾರ್ಯದಲ್ಲಿ
ಆಸಕ್ತಿ ಹೊಂದುತ್ತೀರಿ. ತಾಯಿಯೊಂದಿಗೆ ಮನಸ್ತಾಪ ಇರುತ್ತದೆ ಅಥವಾ ತಾಯಿಯಿಂದ ದೂರ ಇರುತ್ತೀರಿ. 10ನೇದಾಗಿ ಮಕರ ರಾಶಿ. ಈಗ ನಿಮಗೆ ಗುರುಬಲ ರಾಹುಬಲ ಎರಡೂ ಇದೆ. ಅವಕಾಶಗಳು ನಿಮ್ಮನ್ನು ಹುಡುಕಿ ಬರುವ ಕಾಲ. ಹಣದ ಅರಿವು ಉತ್ತಮವಾಗಿದೆ. ಹೊಸ ಕೆಲಸ, ಬಡ್ತಿ, ಅರ್ಹರಿಗೆ ವಿವಾಹ ಯೋಗ ಮುಂತಾದ ಶುಭ ಫಲಗಳು ಇದೆ. 7ನೇ ಮನೆಯಲ್ಲಿ ಶುಕ್ರ ಸೂರ್ಯ ಇರುವುದು ಪ್ರೀತಿ ಪಾತ್ರರೊಂದಿಗೆ ಅಸಮಾಧಾನ ತೋರಿಸುತ್ತದೆ. ಆದರೂ ನೀವು ಕೂಡ ಕೊಂಚ ಸೋಲಬೇಕು. ನಿಮ್ಮ ಪ್ರೀತಿ ಪಾತ್ರರಿಗೆ ಸಮಯ ಕೊಡಬೇಕು. 11ನೇದಾಗಿ ಕುಂಭರಾಶಿ. ಈಗ ನಿಮಗೆ ಹೂವು ಹಾವಾಗುವ ಕಾಲ. ಯಾರನ್ನೂ ಅತಿಯಾಗಿ ನಂಬಬೇಡಿ. ಯಾರಲ್ಲೂ ನಿಮ್ಮ ವೈಯಕ್ತಿಕ ರಹಸ್ಯಗಳನ್ನು ಹೇಳಿಕೊಳ್ಳಬೇಡಿ. ನಿಮ್ಮ ಬೆನ್ನ ಹಿಂದೆ ಚೂರಿಗೆ ಹಾಕುವ ಜನ ಇದ್ದಾರೆ. ನಿಮ್ಮ ಮಾತು ನಿಮಗೆ ವಿರೋಧವಾಗಬಹುದು. ಯಾರೊಂದಿಗೂ ಅನಗತ್ಯ ಚರ್ಚೆ ಬೇಡ. ಹಣದ ಅರಿವು ಮಧ್ಯಮವಾಗಿದೆ. ನಾನಾ ರೀತಿಯ ಸಿಕ್ಕುಗಳು ನಿಮ್ಮ ಮುಂದೆ ಇದೆ. ದಾರಿ ಕಾಣದಂತ ಪರಿಸ್ಥಿತಿ. ತಾಳ್ಮೆಯಿಂದ ಸಿಕ್ಕುಗಳನ್ನು ಬಿಡಿಸಿಕೊಂಡು ಮುಂದುವರೆಯಿರಿ. ಕೊನೆಯದಾಗಿ ಹಾಗೂ 12ನೇದಾಗಿ ಮೀನರಾಶಿ. ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರಲಿ. 3ನೇ ಮನೆಯಲ್ಲಿ ಕುಜ ಇರುವುದು ನಿಮಗೆ ಶಕ್ತಿ ಸಾಮರ್ಥ್ಯವನ್ನು ಕೊಡುತ್ತದೆ. 3ನೇ ಮನೆಯ ಗುರುವಿನಿಂದ ಅರ್ಧ ಬಲ 7.5 ಶನಿಯ ಪ್ರಭಾವ ಇರುವುದರಿಂದ ಎಲ್ಲ ಕೆಲಸಗಳು ನಿಧಾನ, ಪ್ರಯತ್ನ ಜಾಸ್ತಿ, ಫಲ ಕಡಿಮೆ. ಹಣದ ಅರಿವು ಕೂಡ ನೀವು ಬಯಸಿದ ಪ್ರಮಾಣದಲ್ಲಿ ಇಲ್ಲ. ಸಹನೆ ಈಗ ಬಹಳ ಮುಖ್ಯ. ಯಾರ ಉಸಾಬರಿ ಈಗ ನಿಮಗೆ ಬೇಡ. ನೀವಾಯಿತು, ನಿಮ್ಮ ಕೆಲಸವಾಯಿತು ಎಂಬಂತೀರಿ. ದತ್ತಾತ್ರೇಯ ಸ್ತೋತ್ರ ಹೇಳಿಕೊಳ್ಳಿ. ಇದಿಷ್ಟು ಮಾಹಿತಿಯು ಜುಲೈ 21ರಿಂದ ಜುಲೈ 27ರವರೆಗಿನ ವಾರ ಭವಿಷ್ಯವಾಗಿದೆ. ಮತ್ತಷ್ಟು ಮಾಹಿತಿಗಾಗಿ ಡೆಮೋಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ತಪ್ಪದೇ ಕ್ಲಿಕ್ ಮಾಡಿ. ಧನ್ಯವಾದಗಳು.